ಮೋದಿ ಮಿತವ್ಯಯ ಮಂತ್ರ ಬೆನ್ನಲ್ಲೇ ಬೆಲೆ ಏರಿಕೆಯ ಶಾಕ್. ಇನ್ನು ಮುಂದೆ ಎಲ್ಲಾ ಕಾಸ್ಟ್ಲಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದಂತೂ ಪಕ್ಕ. ಗ್ಯಾಸ್, ಗೋಲ್ಡ್ ಬೆನ್ನಲ್ಲೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿದೆ. ತೈಲ ಬೆಲೆ ಏರ್ತಾ ಇದ್ದಂತೆ ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗಿರೋದು. ಅಕ್ಕಿ ದರ ಹಾಗೂ ಖಾಸಗಿ ಬಸ್ ಪ್ರಯಾಣದಲ್ಲಿ ದರ ಏರಿಕೆ. ನೋಡಿ, ಅಕ್ಕಿ ಹಾಗೂ ಖಾಸಗಿ ಬಸ್ ಪ್ರಯಾಣ ದರದಲ್ಲಿ ಏರಿಕೆ ಆಗ್ತಾ ಇರೋದು. ಸರಕು ಸಾಗಾಟಗಳ ಮೇಲಿನ ಬೆಲೆಯೂ ಏರಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಖಂಡಿತವಾಗಿಯೂ ಕೂಡ ಆಗುತ್ತೆ. ಇದು ಒಂದಕ್ಕೊಂದು ಚೈನ್ ಲಿಂಕ್. ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾದ್ರೆ ಖಂಡಿತವಾಗಿಯೂ ಕೂಡ ಸರಕು ಸಾಗಾಟಗಳ ಮೇಲಿನ ಬೆಲೆಯೂ ಕೂಡ ಏರಿಕೆಯಾಗುತ್ತೆ. ತೈಲ ದರ ಹೆಚ್ಚಾದ್ರೆ ತರಕಾರಿ, ದಿನಸಿ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗಲಿದೆ. ಹೋಟೆಲ್ ತಿಂಡಿ, ಊಟ, ಕಾಫಿ, ಟೀ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಅಂತೂ ಇದೆ. ಈಗಾಗಲೇ ಮೊನ್ನೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ನವರು 15 ರೂಪಾಯಿ ಕೊಡ್ತಾ ಇದ್ದಂತ ಟೀಯನ್ನ ಈಗ 20-25 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಸೊ ಈಗ ಮತ್ತೆ ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ಟೀ ಕುಡಿಯೋದಕ್ಕೆ 30 ರೂಪಾಯಿ ಕೊಡಬೇಕು ಏನೋ ಗೊತ್ತಿಲ್ಲ ಬೆಂಗಳೂರಿನಂತ ನಗರದಲ್ಲಿ. ಕುಡಿಯುವ ನೀರಿನಿಂದ ಹಿಡಿದು ಎಲ್ಲವೂ ಇನ್ಮೇಲೆ ದುಬಾರಿ ಆಗುತ್ತೆ. ಕುಡಿಯುವ ನೀರಿನಿಂದ ಹಿಡಿದು ಎಲ್ಲದರ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಮೊನ್ನೆ ತಾನೇ ಮೋದಿಯವರು ಮಿತವ್ಯಯದ ಮಂತ್ರವನ್ನ ಜಪಿಸಿದ್ರು. ವಿದೇಶಕ್ಕೆ ಹೋಗೋರು ಸ್ವಲ್ಪ ಕಾಯಿರಿ, ಚಿನ್ನ ಖರೀದಿ ಮಾಡಬೇಕು ಅನ್ನೋರು 1 ವರ್ಷ ತಾಳ್ಮೆಯಿಂದ ಇರಿ, 1 ವರ್ಷ ಖರೀದಿ ಮಾಡಬೇಡಿ. ಸೊ ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನೇ ಬಳಸಿ, ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳನ್ನ ಜಾಸ್ತಿ ಬಳಸೋದಕ್ಕೆ ಹೋಗಬೇಡಿ. ಸಾರಿಗೆ ಅಥವಾ ಸಾರ್ವಜನಿಕ ಸಾರಿಗೆಗಳನ್ನು ಹೆಚ್ಚಾಗಿ ಬಳಸಿ. ಈ ರೀತಿ ಆಗಲ್ಲ. ಪ್ರಧಾನಿ ಮೋದಿ ಅವರು ಕರೆಯನ್ನ ಕೊಟ್ಟಿದ್ರು ಜನರಿಗೆ. ಅದರ ಬೆನ್ನಲ್ಲೇ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಏರಿಕೆಯಾಗಿದೆ. ನಿಮಗೆ ನಾವು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀವಿ ಯಾವ್ಯಾವ ರಾಜ್ಯದಲ್ಲಿ ಲೀಟರ್ಗೆ ಎಷ್ಟೆಷ್ಟು ದರ ಏರಿಕೆಯಾಗಿದೆ, ಈಗ ಎಷ್ಟು ದರ ಇದೆ ಅಂತ ಹೇಳಿ, ಪೆಟ್ರೋಲ್ ಡೀಸೆಲ್ ಬೆಲೆ. ಸೊ ಅದೇ ರೀತಿಯಾಗಿ ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ವಾಹನ ಸವಾರರು ಅಥವಾ ಖಾಸಗಿ ಬಸ್ನವರು ದರ ಏರಿಕೆ ಮಾಡ್ತಾರೆ. ಒಂದ್ ಕಡೆ ಗ್ಯಾಸ್, ಗೋಲ್ಡ್ ಏರಿಕೆ ಆಗಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಿದೆ. ಗೋಲ್ಡ್ ಬೆಲೆ ಕೂಡ ಏರಿಕೆ ಆಗಿದೆ. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಯಾವುದೇ ಒಂದ್ರ ಬೆಲೆ ಜಾಸ್ತಿ ಆದ್ರೂ ಕೂಡ ಒಂದಕ್ಕೊಂದು ಚೈನ್ ಲಿಂಕ್ ಇದ್ದೇ ಇರುತ್ತೆ. ಅದರಲ್ಲೂ ಮೊನ್ನೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಯಿತು, ಅದಾದ ನಂತರ ಗೋಲ್ಡ್ ಬೆಲೆ ಏರಿಕೆ ಆಯಿತು. ಈಗ ನೋಡಿದ್ರೆ ಎಲ್ಲದರ ದರ ಅಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಸೊ ಇದರಿಂದ ಇನ್ನೂ ಏನೇನು ಏರಿಕೆ ಆಗಬಹುದು? ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ. ಸೊ ಹೀಗಾಗಿನೇ ಮಿತವಾಗಿ ಬಳಕೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದು. ಇದರ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯಲ್ಲಿ ಯಾರು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. 1 ರೂಪಾಯಿ ಅಥವಾ 1.5 ರೂಪಾಯಿ ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ದೇಶದ ಜನರಿಗೆ ಇತ್ತು. ಆದರೆ ಪೆಟ್ರೋಲು ಡೀಸೆಲ್ನಲ್ಲಿ ಪೆಟ್ರೋಲ್ ಪ್ರತಿ ಲೀಟರ್ಗೆ 3 ರೂಪಾಯಿ 27 ಪೈಸೆ, ಹಾಗೆಯೇ ಡೀಸೆಲ್ 3 ರೂಪಾಯಿ 12 ಪೈಸೆ ಹೆಚ್ಚಳವನ್ನು ಮಾಡಿರುವಂಥದ್ದು. ಸೊ ಇದು ಚೈನ್ ಲಿಂಕ್. ಈಗ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಹೋದಂತೆ ಸಾಗಾಟ ವೆಚ್ಚನೂ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆ ಹೊಂದ್ಕೊಂಡಂತೆ ಇರುವಂತಹ ತರಕಾರಿ ಬೆಲೆ ಆಗಿರ್ಬೋದು, ಹೋಟೆಲ್ನ ದರ ಆಗಿರ್ಬೋದು, ಪ್ರತಿಯೊಂದು ಬೆಲೆನೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಚಿನ್ನದ ಬೆಲೆಯನ್ನು ಮತ್ತು ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಈಗ ಅದರ ಬೆನ್ನಲ್ಲೇ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆಗಿರೋದ್ರಿಂದ ಅದಕ್ಕೆ ಪೂರಕವಾದಂತಹ ಅದನ್ನು ಹೊಂದ್ಕೊಂಡು ಅಂದ್ರೆ ಸಾಗಾಟ ವೆಚ್ಚ ಏನಾಗುತ್ತೆ ಅಂದ್ರೆ ಲಾರಿ ಮೂಲಕ ಬೇರೆ ಕಡೆಯಿಂದ ತರಕಾರಿ ತರುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನ ತರುವಂಥದ್ದಾಗಿರ್ಬೋದು, ಇವೆಲ್ಲದರ ದರನ್ನು ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಖಾಸಗಿ ಬಸ್ಗಳ ಪ್ರಯಾಣ ದರವನ್ನು 10% ಇಂದ 30% ತನಕ ಏರಿಕೆ ಮಾಡುವಂಥ ಕೆಲಸವನ್ನು ಖಾಸಗಿ ಬಸ್ನ ಮಾಲೀಕರು ಮಾಡಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡ್ರು 900 ರೂಪಾಯಿಗಿಂತ ಹೆಚ್ಚು ಜಾಸ್ತಿ ಮಾಡಲಾಗಿತ್ತು. ಸೊ ಹೀಗಾಗಿ ಅಂದು 10% 5ರಿಂದ 10% ಮಾತ್ರ ಹೋಟೆಲ್ ದರವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಹೋಟೆಲ್ ಮಾಲೀಕರು ಮಾಡಿದ್ರು. ಈಗ ಡೀಸೆಲ್ ದರ ಹೆಚ್ಚಳ ಆಗಿರೋದ್ರಿಂದ ಅಕ್ಕಿ ದರನು ಕೂಡ
ಅಕ್ಕಿ ದರನೂ ಕೂಡ ಹೆಚ್ಚಳ ಆಗಿದೆ. ಆದರೆ 1 kgಗೆ 2 ರೂಪಾಯಿಂದ 5 ರೂಪಾಯಿ ತನಕನೂ ಕೂಡ ಹೆಚ್ಚಳ ಆಗಿದೆ. ಸೊ ಹೀಗಾಗಿ ಹೋಟೆಲ್ನ ತಿಂಡಿ ದರದಲ್ಲೂ ಕೂಡ ಏರಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಡಿಗೆ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದರ ಬೆಲೆನೂ ಕೂಡ ಏರಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗ ಒಂದು ಬಾಕಿ ಉಳಿದಿರುವಂಥದ್ದು ರಾಜ್ಯದ 4 ಸಾರಿಗೆ ನಿಗಮಗಳ ಪ್ರಯಾಣ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ, ಹೆಚ್ಚಳ ಆಗುತ್ತಾ ಅನ್ನುವಂಥ ಒಂದು ಆತಂಕ ಇದೆ. ಸೊ ಮೂಲಗಳ ಪ್ರಕಾರ ಇನ್ನು 2 ಅಥವಾ 3 ದಿನಗಳಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಸರ್ಕಾರಿ ಒಡೆತನ ಅಂದರೆ ರಾಜ್ಯದ 4 ಸಾರಿಗೆ ನಿಗಮಗಳ ಪ್ರಯಾಣ ದರವನ್ನು ಏರಿಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಮಹತ್ವವಾದಂಥ ಒಂದು ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಮಧ್ಯಪ್ರಾಚ್ಯ ಯುದ್ಧ ಕಾರಣವನ್ನು ಕೊಟ್ಟು ಕೇಂದ್ರ ಸರ್ಕಾರ ಈ ರೀತಿಯಾಗಿ ದರವನ್ನು ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬಂಕ್ನ ಮಾಲೀಕರು ಇನ್ನೊಂದು ಮಾತನ್ನು ಹೇಳ್ತಿದ್ದಾರೆ, ಇದು ಕೇವಲ ಇವತ್ತು ಮಾತ್ರ ಅಲ್ಲ, ಇನ್ನು ಮುಂಬರುವಂಥ ದಿನಗಳಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ಈಗ 3 ರೂಪಾಯಿ 27 ಪೈಸೆ ಜಾಸ್ತಿ ಆಗಿದೆ, ಅದು 9 ರೂಪಾಯಿ ತನಕ ಕೂಡ ಏರಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆಯೇ ಡೀಸೆಲ್ ಕನಿಷ್ಠ ಇನ್ನೂ 12ರಿಂದ 13 ರೂಪಾಯಿ ಏರಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಯಾಕೆಂತಂದರೆ ಈಗ ಹರ್ಮುಜ್ ಜಲಸಂಧಿಯಿಂದ ಬರ್ತಾ ಇರುವಂತಹ ಪೆಟ್ರೋಲಿಯಂ ಉತ್ಪನ್ನ ಏನಿದೆ ಅದು ಸಮರ್ಪಕವಾಗಿ ಬರ್ತಾ ಇಲ್ಲ, ಬಂದರೂ ಕೂಡ ಅದರ ಸಾಗಾಟ ವೆಚ್ಚ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿನೇ ಅನಿವಾರ್ಯವಾಗಿ ಎಲ್ಲ ಬೆಲೆಗಳನ್ನು ಕೂಡ ಏರಿಕೆ ಆಗ್ತಾ ಇದೆ. ಇದಕ್ಕೆ ಚೈನ್ ಲಿಂಕ್ ಎನ್ನುವಂತೆ ಒಂದು ಪೆಟ್ರೋಲ್ ಡೀಸೆಲ್, ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಕಮರ್ಷಿಯಲ್ ಸಿಲಿಂಡ್ರು ಮತ್ತು LPG ಇದೆಲ್ಲದರ ಬೆಲೆ ಜಾಸ್ತಿ ಆದರೆ ಅದಕ್ಕೆ ಹೊಂದ್ಕೊಂಡಂತೆ ಅದಕ್ಕೆ ಪೂರಕವಾದಂತಹ ಎಲ್ಲ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗ್ತದೆ. ಸೊ ಈಗ ಒಂದೊಂದಾಗಿನೇ ಏರಿಕೆ ಆಗುವಂಥ ಸಾಧ್ಯತೆಗಳಿದೆ, ಒಂದೊಂದೇ ಏರಿಕೆ ಆಗ್ತದೆ. ಮುಂಬರುವಂಥ ದಿನಗಳಲ್ಲಿ ಮತ್ತಷ್ಟು ದುನಿಯಾ ದುಬಾರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.